Hello everyone, I am Vinay. I am studying in Interface College of Computer Application in Danvere. I am telling about today jumping statements. ನಾವು yesterday ಏನು ನೋಡಿದ್ವಿ ಎಂತ ಸ್ಟೇಟ್ ಲೂಪ್ಸ್ ಅಂದ್ರೆ ಏನು ಅಂತ ನೋಡ್ಕೊಂಡ್ವಿ. ಇವತ್ತು ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಏನ್ ಮಾಡ್ತವೆ ಅಂತ ನೋಡ್ಕೊಂತೀವಿ. ಇನ್ ಸಿ ಪ್ರೋಗ್ರಾಮಿಂಗ್ ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಸ್ಟೇಟ್ allow the follow of control to move to different parts of the program. They are typically used for altering the normal sequential flow of execution. The main jumping statements in C are ಯಾವ್ಯಾವಿದಾವೆ ಅಂತ ನೋಡೋಣ. ಸಿ ಅಲ್ಲಿ ಮೇನ್ ಜಂಪಿಂಗ್ ಬ್ರೇಕ್ ಇದೆ, ಮತ್ತೆ ಗೋ ಟು ಇದೆ, ಮತ್ತೆ ರಿಟರ್ನ್ ಇದೆ, ಕಂಟಿನ್ಯೂ ಇದೆ. ಬ್ರೇಕ್ ಬ್ರೇಕ್ ಏನೇನ್ ಮಾಡುತ್ತೆ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಅಂತ ನೋಡೋಣ. The break statement is used to terminate a loop for while, do while, for loop ಅಲ್ಲವಾಗಿ while loop ಅಲ್ಲವಾಗಿ do while, or a switch statements. ಮತ್ತೆ ಸ್ವಿಚ್ ಸ್ಟೇಟ್ಮೆಂಟ್ ಅಲ್ಲಿ ಬ್ರೇಕ್ ಮತ್ತೆ prematurely and transfer control to the statement immediately following the loop or switch block continue. ಏನಪ್ಪಾ ನಾವು ಒಂದು ಸ್ಟೇಟ್ಮೆಂಟ್ ಬರ್ತೀವಿ, ಅದು ಸ್ಟೇಟ್ಮೆಂಟ್ ಮತ್ತೆ ಮುಂದಕ್ಕೆ ಎಕ್ಸಿಕ್ಯೂಟ್ ಆಗಬಾರ್ದು, ಅಲ್ಲೇ ಸ್ಟಾಪ್ ಆಗಬೇಕು ಅಂದ್ರೆ ನಾವೇನು ಯೂಸ್ ಮಾಡ್ತೀವಿ, ಬ್ರೇಕ್ ಜಂಪಿಂಗ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ಏನು ಮುಂದಕ್ಕೆ ಮತ್ತೆ ಎಕ್ಸಿಕ್ಯೂಟ್ ಆಗಬಾರ್ದು, ಅದಕ್ಕೆ ಬ್ರೇಕ್ ಸ್ಟೇಟ್ಮೆಂಟ್. To continue statement is used to skip the current iteration for a loop and move to the next iteration. It doesn't exit the loop but just skips the remaining part of the loop body for the current iteration. ಹಾಗೆ ನಂಗೆ ಅದು ಬ್ರೇಕ್ ಸ್ಟೇಟ್ಮೆಂಟ್ ಹಾಕ್ತೀವಿ ಅಂದ್ರೆ ಸ್ಕಿಪ್ ಆಗಿ ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಇಟರೇಷನ್ ಆಗಲ್ಲ, ಅದು ಅಲ್ಲಿಗೆ ಲೂಪು ಕ್ಲೋಸ್ ಆಗುತ್ತೆ. ಬ್ರೇಕ್ ಸ್ಟೇಟ್ಮೆಂಟ್ ಜಂಪಿಂಗ್ ಸ್ಟೇಟ್ಮೆಂಟ್ ಹಾಕಿದ್ರೆ ನೆಕ್ಸ್ಟ್ ಗೋ ಟು. The goto statement is used to transfer control to another part of the program identified by a label. It's generally avoided because it can make code harder to follow and debug, but it can be useful in certain scenarios. ಇದನ್ನ ನಾವು ಯಾವಾಗಲೂ ಯೂಸ್ ಮಾಡಕ್ಕೋಲ್ಲ, ಯಾವುದು ಸರ್ಟನ್ ಸಿನಾರಿಯೋ ನಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ಇದನ್ನ ಯೂಸ್ ಮಾಡ್ತೀವಿ. ಇವನ್ನೇನು ಜಾಸ್ತಿ ಯೂಸ್ ಮಾಡಬಹುದು. ನೆಕ್ಸ್ಟ್ ರಿಟರ್ನ್. ರಿಟರ್ನ್ ನಾವು ಬರೆಯೋ ಪ್ರೋಗ್ರಾಮ್ ಅಲ್ಲ ರಿಟರ್ನ್ ಬರ್ತಾ ಹೋಗ್ತಾರೆ. ರಿಟರ್ನ್ ಸ್ಟೇಟ್ಮೆಂಟ್ ಯೂಸ್ ಟು ಎಕ್ಸಿಟ್ ಫ್ರಮ್ ಎ ಫಂಕ್ಷನ್ and return a value specified to the function's caller. It can also be used in main to terminate the program. ರಿಟರ್ನ್ ಫಂಕ್ಷನ್ ಅಲ್ಲಿ ಮೇನ್ ಫಂಕ್ಷನ್ ಅಲ್ಲಿ ಯೂಸ್ ಮಾಡ್ತೀವಿ. ನಾವೇನಾದ್ರು ರಿಟರ್ನ್ ವ್ಯಾಲ್ಯೂ ಕೊಟ್ರೆ ಅದಕ್ಕೆ ನಾವೇನಾದ್ರು ರಿಟರ್ನ್ ಟೈಪ್ ಕೊಟ್ರೆ ಅದಕ್ಕೆ ರಿಟರ್ನ್ ವ್ಯಾಲ್ಯೂ ಹಾಕ್ತೀವಿ ಮೇನ್ ಫಂಕ್ಷನ್ ಅಲ್ಲಿ. ಅದಾದ್ಮೇಲೆ ನಾವು ಕಾಲ್ ಮಾಡೋದಿದ್ರು ರಿಟರ್ನ್ ಟೈಪ್ ಅಲ್ಲಿ ಕಾಲ್ ಮಾಡ್ತೀವಿ ಫಂಕ್ಷನ್ ಮೇನ್ ಫಂಕ್ಷನ್ ಅಥವಾ ಸಬ್ ಫಂಕ್ಷನ್ ಎರಡರಲ್ಲೂ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ಏನಿದೆ ಕಂಟಿನ್ಯೂಟಿ. ದ ಕಂಟಿನ್ಯೂ ಸ್ಟೇಟ್ಮೆಂಟ್ ಇಸ್ ಯೂಸ್ಡ್ ಟು ಸ್ಕಿಪ್ ಫ್ರಮ್ ಒನ್ ವ್ಯಾಲ್ಯೂ. ಕಂಟಿನ್ಯೂ ಅಂದ್ರೆ ನಾವು 1ರಿಂದ ಒಂದು 5 ನಂಬರ್ ಬರ್ತೀವಿ. 5 ನಂಬರ್ಗೆ ನಮಗೆ 2 ಬೇಡವಾ, 2 ಬೇಡ ಅಂತ ಅಂದ್ರೆ ಕಂಟಿನ್ಯೂ ಜಂಪಿಂಗ್ ಸ್ಟೇಟ್ಮೆಂಟ್ ಹಾಕಿದ್ರೆ ನಮಗೆ ಏನು 1 2 ಅನ್ನೋದು ಸ್ಕಿಪ್ ಆಗಿ 1 3 4 5 ಅನ್ನೋದು ಪ್ರಿಂಟ್ ಆಗುತ್ತೆ. ಈಗ ಒಂದು ಪ್ರೋಗ್ರಾಮ್ ಮಾಡಿ ಎಲ್ಲವನ್ನ print I is equals to 1, I less than is equal to 5, I plus plus I is equals to 0, 3. ಏನಪ್ಪ ಇಲ್ಲ is equal to 3 2 ಅಂದ್ರೆ ಏನು, ಒಂದು 3 ಅನ್ನೋದು ಸ್ಕಿಪ್ ಆಗಿ ನೆಕ್ಸ್ಟ್ ನಂಬರ್ಗೂ ಪ್ರಿಂಟ್ ಆಗಲಿ ಯಾವ ಥರ ಬರುತ್ತೆ ನೋಡಿ. ನಮಗೆ ನಾನು ಏನು ಕೊಡ್ತೀನಿ 3 ಅಂತ ಕೊಡ್ತೀನಿ. I is equals to 3 ನೆಕ್ಸ್ಟ್ 1 5 1 to 5 ಒಳಗೆ ಏನೇನು ಬಂದಿತ್ತು 1 to 4 5 3 ಹಾಕೊಂಡಿಲ್ಲ ಅಂದ್ರೆ ನಾವು ಇಲ್ಲಿ ಕಂಟಿನ್ಯೂ ಜಂಪಿಂಗ್ ಸ್ಟೇಟ್ಮೆಂಟ್ ನ ಹಾಕ್ತೀವಿ. ನೆಕ್ಸ್ಟ್ ಇನ್ನೊಂದು ಅದೇ ತರ ಫಸ್ಟ್ 2 ಮಾಡೋಣ.
ಆಗಲೇ 3 ಸ್ಕಿಪ್ ಆಯಿತು. ಈಗ ಏನಾಯಿತು, 2 ಸ್ಕಿಪ್ ಆಗಿ 1 3 4 5 ಪ್ರಿಂಟ್ ಆಯಿತು. ಕಂಟಿನ್ಯೂ ಮಾಡಿದ್ವಿ. ಅದೇ ಬ್ರೇಕ್ ಮಾಡೋಣ. 5 = 3 ಹಾಕೊಂಡು ಇಲ್ಲಿ 5 ವರೆಗೂ ಮಾಡೋಣ, 10 ವರೆಗೂ ಪ್ರಿಂಟ್ ಮಾಡೋಣ. ಈಗ 5 ಏನು ಮಾಡೋಣ, ಸಾರಿ ಪ್ರಿಂಟ್ ಮಾಡೋಣ. 6 5 ಬ್ರೇಕ್ ಸ್ಟೇಟ್ಮೆಂಟ್ಸ್ ಏನಾಗುತ್ತೆ ನೋಡೋಣ. 1 to 5 ಯಾಕಂದರೆ 5 ವರೆಗೂ ಪ್ರಿಂಟ್ ಆಯ್ತು. ನಾವೇನು ಕೊಡ್ತೀವಿ, 5 = 6 6 ವರೆಗೂ ಬರಲಿ, 6 ಇಂದ ಒಳಗೆ ಪ್ರಿಂಟ್ ಆಗಲಿ ಅಂತ ಬ್ರೇಕ್ ಆಯ್ತು. ನೆಕ್ಸ್ಟ್ ಡೈರೆಕ್ಷನ್. ಸರಿ, ಬಾಯ್.